ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಾನಿನ್ನು ಬಿಡಲಾರೆ, ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಶರತ್ ದುರ್ಗಾ ಜೊತೆ ಮಾತಾಡಬೇಕು ಅಂತ ದುರ್ಗಾ ರೂಮಿಗೆ ಬರ್ತಾರೆ. ಈ ಕಡೆ ದುರ್ಗಾ ತುಂಬಾನೇ ಭಯ ಪಟ್ಟುಕೊಂಡು ದೆವ್ವ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾಳೆ. ಸಾಕು ಸುಮ್ಮನೆ ಇರೋ ದುರ್ಗಾ, ನಾನು ನಿನ್ನ ಜೊತೆ ತಮಾಷೆ ಮಾಡಕ್ಕೆ ಬಂದಿಲ್ಲ, ನಾನು ಸೀರಿಯಸ್ ಆಗಿ ಒಂದು ವಿಷಯನ ಮಾತಾಡೋದಕ್ಕೆ ಬಂದಿದ್ದೀನಿ. ಶರತ್ ಹೇಳ್ತಾರೆ, ಹೇಳಿ ಬಾಸು ಅದೇನು ವಿಷಯ ಅಂತ ದುರ್ಗಾ ಕೇಳ್ತಾಳೆ. ಏನು ಮಾತಾಡಬೇಕು ಬಾಸು ನನ್ನ ಜೊತೆ ಅಂತ ದುರ್ಗಾ ಕೇಳ್ತಾಳೆ. ನಮ್ಮಿಬ್ರು ಮದುವೆ ಹೇಗಾಯ್ತೋ ಏನಾಯ್ತೋ ನನ್ಗೆ ಗೊತ್ತಾಗ್ತಾ ಇಲ್ಲ. ಗರಿವಿಲ್ದಾನೆ ಈ ಮದುವೆ ಆಗೋಗಿದೆ. ನಾವೆಲ್ಲ ಅನ್ಕೊಳ್ದೆ ಇರೋದೆ ನಡೆದೋಗಿದೆ. ಇದರಿಂದ ಖುಷಿಯಾಗಿರ್ತಾಳೆ ಅಂತ ನಾನು ಅನ್ಕೊಂಡೆ. ಈತನು ಸಹ ಖುಷಿಯಾಗಿಲ್ಲ. ಅವಳು ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾಳೆ. ನಾನು ನಿನ್ನನ್ನ ಮದುವೆ ಮಾಡ್ಕೊಂಡೆ ಅಂತ ಹೇಳಿ ಈತ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾಳೆ. ಇಷ್ಟಪಟ್ಟವ್ರನ್ನ, ಅವಳಿಗೆ ಇಷ್ಟ ಆಗಿರೋರ್ನ ನಾನು ಅವಳಿಂದ ದೂರ ಮಾಡ್ತಾ ಇದ್ದೀನಿ ಅಂತ ನನ್ನ ಮೇಲೂ ಸಹ ಕೋಪ ಮಾಡ್ಕೊಂಡಿದ್ದಾಳೆ. ನಮ್ಮಿಬ್ರು ಮದುವೆ ಆದ್ಮೇಲೆ ಈತ ನಮ್ಮಿಬ್ರ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾಳೆ. ಈತ ತುಂಬಾ ಇಷ್ಟಪಡ್ತಿದ್ದ ಅಂಬಿಕನ್ನ ನಾನೇ ಅವಳಿಂದ ದೂರ ಮಾಡಿದ್ದೀನಿ ಅಂತ ಮನ್ಸಲ್ಲಿದೆ. ಇಷ್ಟಪಟ್ಟವ್ರನ್ನ ನನ್ನಿಂದ ಇವರು ದೂರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಾಗೆ ನನ್ನ ಮೇಲೆ ಕೋಪ ಇದೆ. ಅವಳು ತುಂಬಾನೇ ಕೋಪ ಮಾಡ್ಕೊಂಡು ಇನ್ನೂ ಕೂಡ ಮಾತಾಡ್ಸ್ತಾ ಇಲ್ಲ ದುರ್ಗಾ ಅಂತ ಶರತ್ ಹೇಳ್ತಾರೆ. ದುರ್ಗಾ ಕೂಡ ಹೇಳ್ತಾಳೆ, ಹೌದು ಬಾಸು, ಪುಟ್ ಮೇಡಮು ಮೊದ್ಲಿನ ತರ ಇಲ್ಲ ಬಾಸು. ಮೇಡಮು ನನ್ನ ಮೇಲೂ ಕೂಡ ಕೋಪ ಮಾಡ್ಕೊಂಡಿದ್ದಾಳೆ. ಹೀಗೆ ಗೊತ್ತಿಲ್ಲದೆ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ನಂಗೆ ಅನಿಸ್ತಾ ಇದೆ. ಎಲ್ಲ ಪುಟ್ ಮೇಡಮು ನನ್ನ ಜೊತೆ ಚೆನ್ನಾಗೇ ಮಾತಾಡ್ತಾ ಇದ್ಲು, ಆದ್ರೆ ಈಗ ಅವಳಿಗೆ ನನ್ನ ಮೇಲೆ ಕೋಪ ಬಂದಿದೆ. ಮುನ್ನ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ನನ್ನ ಮೇಲೆ ಕೂಡ ಕೋಪ ಮಾಡ್ಕೊಂಡಿದ್ದಾಳೆ. ಮೇಡಮ್ ಯಾವಾಗ್ಲೂ ಖುಷಿಯಾಗಿರ್ಬೇಕು, ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಈಗ ಏನ್ ಮಾಡೋದು ಬಾಸು ದುರ್ಗಾ ಕೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಶರತ್, ದುರ್ಗಾ ಈ ಎಲ್ಲಾ ಸಮಸ್ಯೆಗೆ ನಾನೊಂದು ಪರಿಹಾರ ಹುಡುಕಿದ್ದೀನಿ ಅಂತ ಶರತ್ ಹೇಳ್ತಾನೆ. ಏನ್ ಹೇಳಿ ಬಾಸು ಅಂತ ದುರ್ಗಾ ಕೇಳ್ತಾಳೆ. ಆಗ ಶರತ್, ದುರ್ಗಾ ನಮ್ಮ ಮದುವೆ ಹೇಗಾಯ್ತೋ ಏನೋ ಗೊತ್ತಿಲ್ಲ, ಆದ್ರೆ ನಾನು ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದು ಈತಂಗೋಸ್ಕರ. ಹಾಗೆ ಅಮ್ಮ ಸಿಗ್ಲಿ ಅಂತ ನಾನು ಮದುವೆ ಕೊಳ್ಳಕ್ಕೆ ಒಪ್ಕೊಂಡೆ. ಇವಾಗ ಈತನೇ ಖುಷಿಯಾಗಿರೋದಿಲ್ಲ, ಈತಗೆ ಇಷ್ಟ ಇಲ್ಲ ಅಂದಮೇಲೆ ನಾವಿಬ್ರು ಜೊತೆಯಾಗಿ ಒಂದೇ ಮನೇಲಿರೋದ್ರಲ್ಲಿ ಅರ್ಥನೇ ಇಲ್ಲ. ಹೀಗೆ ಬೇಕಾಗಿರೋದು ನಮಿತಾ ಖುಷಿಯಾಗಿರ್ಬೇಕು, ಅವಳು ಸಂತೋಷವಾಗಿರ್ಬೇಕು. ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದೀನಿ. ಶರತ್ ಹೇಳ್ತಾ ಇರ್ತಾನೆ, ಬಾಸು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ದುರ್ಗಾ ಕೇಳ್ತಾಳೆ. ಶರತ್, ದುರ್ಗಾ ನಾವಿಬ್ರು ಡೈವರ್ಸ್ ತಗೊಳ್ಳೋಣ ಅಂತ ಇದ್ದೀನಿ ಅಂತ ಶರತ್ ಹೇಳ್ತಾರೆ. ದುರ್ಗಾಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ಆಗ ದುರ್ಗಾ ಮದ್ವೆ ಹೇಗಾಯ್ತು, ಮದುವೆ ದಿನ ಏನೆಲ್ಲ ಆಯ್ತು ಅನ್ನೋದೆಲ್ಲ ದುರ್ಗನ್ ಕಣ್ಮುಂದೆ ಹಾಗೆ ಬಂದೋಗುತ್ತೆ. ದುರ್ಗಂಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಇದನ್ನ ಹಾಗೆ ಶರತ್ತನ್ನ ಬಿಟ್ಟು ದೂರ ಹೋಗೋದು ಹೇಗೆ ಅಂತ. ಒಂದೇ ಪುಟ್ ಮೇಡಮ್ ಇಷ್ಟು ದಿನ ನಾನು ತುಂಬಾ ಹಚ್ಕೊಂಡಿದ್ದೆ. ಹೀಗೆ ಪುಟ್ ಮೇಡಮ್ಮೇ ಅಲ್ಲ, ಪುಟ್ ಮೇಡಮ್ ಬಿಟ್ರೆ ನನಗೆ ಬೇರೆ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೆ. ಮೇಡಮ್ ಬಿಟ್ಟು ನಾನು ಹೇಗೆ ದೂರ ಹೋಗೋದು. ಇಲ್ಲಿ ದುರ್ಗಾ ಮನ್ಸಲ್ಲೇ ಬೇಜಾರು ಮಾಡ್ಕೊಂತಾಳೆ. ಯಾಕೆ ದುರ್ಗಾ ಏನು ಮಾತಾಡ್ತಾ ಇಲ್ಲ, ಏನಾದ್ರೂ ಮಾತಾಡು, ನಾನು ಹೇಳಿದ್ದು ಸರಿ ಅಲ್ವಾ ಅಂತ ಶರತ್ ಕೇಳ್ತಾನೆ. ಬಾಸು ನೀವ್ ಹೇಳ್ತಾ ಇರೋದು ನಿಜ, ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಪುಟ್ ಮೇಡಮ್ ಯಾವಾಗ್ಲೂ ಖುಷಿಯಾಗಿರ್ಬೇಕು, ಮೇಡಮ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದೀನಿ. ದುರ್ಗಾ ಹೇಳ್ತಾಳೆ, ದುರ್ಗಾ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ನಿನಗೆ ಬೇಜಾರಾಗ್ತಾ ಇರ್ಬೋದು, ನಾನು ನನ್ನ ಮಗಳಿಗೋಸ್ಕರ ಇಷ್ಟೆಲ್ಲ ಮಾಡ್ಲೇಬೇಕಾಗಿದೆ. ಖುಷಿ ಮುಂದೆ ನನಗೆ ಯಾವ್ದು ದೊಡ್ಡದಲ್ಲ ಅಂತ ಶರತ್ ಹೇಳ್ತಾನೆ. ಬಾಸು ನೀವ್ ಹೇಳ್ತಾ ಇರೋದು ನಿಜ, ಪುಟ್ ಮೇಡಮ್ ಯಾವಾಗ್ಲೂ ಖುಷಿಯಾಗಿರ್ಬೇಕು, ಅದಕ್ಕೆ ನೀವ್ ಈ ರೀತಿ ಮಾಡ್ತಾ ಇರೋದು ತಪ್ಪೇ ಅಲ್ಲ. ದುರ್ಗಾ ಹೇಳ್ತಾಳೆ. ಈ ಕಡೆ ದುರ್ಗಾ ಬೆಳಗ್ಗೆ ಎದ್ದು ಈತ ಜೊತೆ ಮಾತಾಡೋಣ ಅಂತ ಬರ್ತಾಳೆ. ಆದ್ರೆ ಈತ ದುರ್ಗಾ ಜೊತೆ ಸರಿಯಾಗಿ ಮಾತಾಡೋದೇ ಇಲ್ಲ. ದುರ್ಗಾ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡು ಕೂತಿರ್ತಾಳೆ. ಯಾಕೆ ಪುಟ್ ಮೇಡಮ್ ಈ ರೀತಿ ಎಲ್ಲ ಮಾಡ್ತಾ ಇದೀಯಾ, ನಾನು ನೀನು ಹೇಳಿದಕ್ಕೆಲ್ಲ ಒಪ್ಕೊಂಡಿದ್ದೀನಿ ತಾನೆ, ಪ್ಲೀಸ್ ಪುಟ್ ಮೇಡಮ್ ನನ್ನನ್ನು ಮಾತಾಡ್ಸ್ತೀರೆ, ನೀವು ದೂರ ಇರಬೇಡಿ, ಜೊತೆ ಮಾತಾಡದೆ ಇರೋಕ್ಕಾಗೋದಿಲ್ಲ ಪುಟ್ ಮೇಡಮ್ ಅಂತ ದುರ್ಗಾ ಹೇಳ್ತಾಳೆ. ಎಷ್ಟೇ ಕೇಳ್ಕೊಂಡ್ರು ಈತ ತನ್ನ ಪಾಡಿಗೆ ತಾನು ಸುಮ್ಮನೆ ಕೂತಿರ್ತಾಳೆ. ದುರ್ಗಾ, ಪುಟ್ ಮೇಡಮ್ ಬನ್ನಿ ಸ್ನಾನ ಮಾಡಿಸ್ತೀನಿ, ರೆಡಿ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ವಾಶ್ರೂಮಿಗೆ ಬರ್ತಾಳೆ. ಅಲ್ಲಿ ಡೋರು ಇಚಕಿದಂಗೆ ಓಪನ್ ಆಗೋದು ಕ್ಲೋಸ್ ಆಗೋದು ಆ ತರ ಆಗ್ತಾ ಇರುತ್ತೆ. ದುರ್ಗಾಗೆ ಭಯ ಆಗಕ್ ಶುರು ಆಗುತ್ತೆ. ಏನಿದು ಈ ರೀತಿ ಆಗ್ತಾ ಇದೆ ಅಂತ, ಏನಪ್ಪ ಇದು ಮತ್ತೇನಾದ್ರೂ ದೆವ್ವ ಬಂದ್ಬಿಡ್ತಾ ಅಂತ ದುರ್ಗಾ ಭಯ ಪಡ್ತಾ ಇರ್ತಾಳೆ. ಇಲ್ಲೋ ಅದೇ ರೀತಿ ಆಗ್ತಾ ಇರುತ್ತೆ. ಆಗ ದುರ್ಗಾ, ದೇವರೇ ನೀವ್ ಇಲ್ಲೇ ಇದ್ದೀರಾ ಅನ್ಸುತ್ತೆ ಅಲ್ವಾ. ದುರ್ಗಾ ಕೇಳ್ತಾಳೆ, ಗೊತ್ತು, ನನಗೆ ಅನಿಸ್ತಾ ಇದೆ ನೀವೆಲ್ಲೋ ಇಲ್ಲೇ ಎಲ್ಲೋ ನನ್ನ ಜೊತೆನೇ ಇದ್ದೀರಾ ಅಂತ, ಸುತ್ತಮುತ್ತ ಇದ್ದೀರಾ ಅಂತ ದುರ್ಗಾ ಹೇಳ್ತಾ ಇರ್ತಾಳೆ. ಇದು ಯಾರು ಮಾತಾಡ್ತಾನೆ ಇಲ್ಲ ಅಂತ ದುರ್ಗಾ ಭಯ ಪಟ್ಕೊಂಡು ಅಲ್ಲೇ ಇರೋ ಸಿಂಕಲ್ಲಿ ಕೈ ತೊಳಿತಾ ಇರ್ತಾಳೆ. ಅಲ್ಲೇ ಇದ್ದ ಅಂಬಿಕಾ ಚಿಟ್ಕೆ ಹೊಡಿತಾಳೆ. ಆಗ ದುರ್ಗಾ ಮುಂದೆ ಇರೋ ಕನ್ನಡಿ ಮೇಲೆ ನನ್ನ ಕೊಂದಿದ್ದು ಮಾಯಾ, ಸಾವಿಗೆ ಆ ಮಾಯನೇ ಕಾರಣ, ನೆಕ್ಸ್ಟ್ ಟಾರ್ಗೆಟ್ ಇರೋದು ಈತ, ಅವಳು ಸುಮ್ನೆ ಬಿಡೋದಿಲ್ಲ, ಈತಂಗೆ ಪ್ರಾಣಾಪಾಯ ಇದೆ ಹೇಳಿ ಅಂಬಿಕಾ ದುರ್ಗಾ ಮುಂದೆ ಇರೋ ಕನ್ನಡಿ ಮೇಲೆ ಬರೀತಾಳೆ. ತುಂಬಾನೇ ಭಯದಿಂದ ನೋಡ್ತಾ ಇರ್ತಾಳೆ. ಇದೇನಿದು ನಾನು ಏನ್ ನೋಡ್ತಾ ಇದ್ದೀನಿ ಇಲ್ಲಿ ಅಂತ. ಅವ್ರನ್ನ ಕೊಲೆ ಮಾಡಿದ್ದು ಆ ಮಾಯ, ಆ ಮಾಯ ಈತ ಮೇಲೆ ಕಣ್ಣಾಕಿದಳ, ಇದು ಏನು ಗೊತ್ತಾಗ್ತಾ ಇಲ್ಲ ನನಗೆ. ಆದ್ರೆ ಆ ಮಾಯ ಯಾಕೆ ಅಂಬಿಕನ್ನ ಕೊಲೆ ಮಾಡಿದ್ಲು, ಅವಳಿಗೆ ಏನ್ ಲಾಭ ಏನು ಗೊತ್ತಾಗ್ತಾನೆ ಇಲ್ಲ ಅಂತ ದುರ್ಗಾ ಟೆನ್ಷನ್ ಮಾಡ್ಕೊಂತಾಳೆ. ಏನಾದ್ರೂ ಆಗಿರ್ಲಿ, ಇವಾಗ ಇದನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ತುಂಬಾನೇ ಭಯ ಆಗ್ತಾ ಇದೆ. ನೋಡಿದ್ರೆ ಕನ್ನಡಿ ಮೇಲೆ ಈ ತರ ಬರ್ತಿದ್ದಾರೆ, ಅದೇನಾದ್ರೂ ಆಗ್ಲಿ ಪುಟ್ ಮೇಡಮ್ಗೆ ನಾನು ಏನಾಗೋದಕ್ಕೂ ಬಿಡೋದಿಲ್ಲ, ಮೇಲೆ ಸಣ್ಣ ಗೆರೆ ಬೀಳೋದಕ್ಕೂ ನಾನ್ ಬಿಡೋದಿಲ್ಲ, ಮೇಡಮ್ ನಾನ್ ನೋಡ್ಕೊಂತೀನಿ, ಪುಟ್ ಮೇಡಮ್ ನಾನ್ ಕಾಪಾಡ್ಕೊಳ್ತೀನಿ ಅಂತ ದುರ್ಗಾ ಮನ್ಸಲ್ಲೇ ಅನ್ಕೊಂತಾ ಇರ್ತಾಳೆ. ಇದಕ್ಕೂ ಮುಂಚೆ ಶರತ್ ಮತ್ತೆ ದುರ್ಗಾ ಮಾತಾಡಿದ್ನ ಅಂಬಿಕಾ ಕೇಳಿಸ್ಕೊಳ್ತಾ ಇರ್ತಾರೆ. ನಾವಿಬ್ರು ಡೈವರ್ಸ್ ತಗೊಳ್ಳೋಣ ಅನ್ನೋ ವಿಷಯನ, ಈ ರೀತಿ ಆಗ್ಬಾರ್ದು,
ಅವರು ಡೈವರ್ಸ್ ತಗೊಳ್ಳೋದಕ್ಕೆ ನಾನು ಬಿಡೋದಿಲ್ಲ. ಯಾವಾಗಲೂ ಇದ್ದಂಗೆ ತಾಯಿಯಾಗಿ ಈ ಮನೇಲೇ ಇರಬೇಕು, ಹೆಂಡತಿಯಾಗಿ ಇಲ್ಲೇ ಇರಬೇಕು. ಈ ಮನೆ ಬಿಟ್ಟು ದುರ್ಗಾ ಯಾವ ಕಾರಣಕ್ಕೂ ಎಲ್ಲೂ ಹೋಗ್ಬಾರ್ದು. ಎಲ್ಲದ್ರ ಬಗ್ಗೆ ದುರ್ಗಾಗೆ ಮೊದಲು ನಾನು ಅರ್ಥ ಮಾಡಿಸ್ಬೇಕು, ಯಾರು ಹೇಗೆ ಅಂತ ಅರ್ಥ ಮಾಡಿಸ್ಬೇಕು. ಈ ಮನೆ ಬಿಟ್ಟು ಹೋಗೋದಿಲ್ಲ, ಈ ಅಪಾಯ ಇದೆ ಅಂತ ದುರ್ಗಂಗೆ ಗೊತ್ತಾಗ್ಬೇಕು. ಗೊತ್ತಾದ್ಮೇಲೆ ದುರ್ಗಾ ಖಂಡಿತವಾಗ್ಲೂ ಈ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡೋದಿಲ್ಲ. ಶರತ್ ಕೂಡ ಡೈವರ್ಸ್ ಕೊಡೋ ನಿರ್ಧಾರನೂ ಮಾಡೋದಿಲ್ಲ. ಅಂಬಿಕಾ ಅನ್ಕೊಂಡು ದುರ್ಗಾಗೆ ಎಲ್ಲಾ ವಿಷಯನೂ ತಿಳಿಸ್ತಾಳೆ. ಮಾಯಾ ತುಂಬಾನೇ ಕೋಪ ಮಾಡ್ಕೊಂಡು ಕೂತಿರ್ತಾಳೆ. ಅಷ್ಟ್ರಲ್ಲಿ ಅಲ್ಲಿಗೆ ದಮಯಂತಿ ಬರ್ತಾಳೆ. ಮಾಯಾ ಏನಾಯ್ತು, ಕೋಪ ಕಡಿಮೆ ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ ಹೀಗೆ ಅಂತ ದಮಯಂತಿ ಹೇಳ್ತಾ ಇರ್ಬೇಕಾದ್ರೆ, ಏನ್ ಸರಿ ಹೋಗುತ್ತೆ, ಅದು ಸರಿ ಹೋಗೋದಿಲ್ಲ. ಶರತ್ ಈಗಾಗ್ಲೇ ಈ ಮನೆಯಿಂದ ನನಗೆ ಹೋಗು ಅಂತ ಹೇಳಿದ್ದಾಯ್ತು, ದೂರ ಇರು, ಈ ಮನೆಯಿಂದ ಹೋಗು ಅಂತ ಶರತ್ ಹೇಳ್ತಾ ಇದ್ದಾನೆ. ಆದ್ರೆ ಅದು ನನ್ನಿಂದ ಸಾಧ್ಯ ಇಲ್ಲ, ಶರತ್ನ ಬಿಟ್ಟು ನಾನು ಹೋಗೋದಿಲ್ಲ. ಮಾಯಾ ಹೇಳ್ತಾ ಇರ್ತಾಳೆ. ದಮಯಂತಿ ತನ್ನ ನಾಟಕನ ಶುರು ಮಾಡ್ತಾಳೆ. ಹೌದು ಮಾಯಾ, ಅದು ನಿನ್ ಮನೆ ಬಿಟ್ಟು ಹೋಗುವ ತಕ್ಷಣ ನಿನಗೆ ಹೋಗಕ್ಕಾಗತ್ತಾ? ಎಲ್ಲ ಕಾರಣ ಆಗಿರೋ ದುರ್ಗನ್ ಮಾತ್ರ ನಾವು ಸುಮ್ಮನೆ ಬಿಡಬಾರ್ದು, ಹೇಗಾದ್ರೂ ಮಾಡಿ ಅವಳಿಗೆ ಒಂದು ಗತಿ ಕಾಣಿಸ್ಬೇಕು. ದಮಯಂತಿ ಹೇಳ್ತಾ ಇರ್ತಾಳೆ. ಮಾಯಾ, ನೀವ್ ಹೇಳ್ತಾ ಇರೋದು ನಿಜ, ನಾನ್ ಮಾತ್ರ ಶರತ್ ಬಿಟ್ಟು ಈ ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಹೋಗು ಅಂದ ತಕ್ಷಣ ಹೋಗಕ್ಕಾಗತ್ತಾ? ಖಂಡಿತವಾಗ್ಲೂ ನಾನು ಶರತ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಮಾಯಾ ಹೇಳ್ತಾಳೆ. ದುರ್ಗಾ ತುಂಬಾ ಭಯ ಪಟ್ಕೊಂಡು ಮನೇಲಿ ಎಲ್ಲಾ ಕಡೆನೂ ಓಡಾಡ್ತಾ ಇರ್ತಾಳೆ. ಏನ್ ಮಾಡೋದಪ್ಪ ಇವಾಗ, ಎಲ್ಲಿ ಹೋದ್ರು ಅವರೇ ಬಂದಂಗಾಗುತ್ತೆ. ನೋಡಿದ್ರು ದೇವಿ ಅವರೇ ಕಣ್ಮುಂದೆ ಕಾಣಿಸ್ತಾರೆ. ಈಗ ನಾನು ಏನ್ ಮಾಡ್ಲಿ ಅಂತ ಭಯ ಪಟ್ಕೊಂಡು ಓಡಾಡ್ತಾ ಇರ್ತಾಳೆ. ಎಲ್ಲ ಮನೆಯವ್ರಿಗೆ ಯಾರಿಗೆ ಹೇಳಿದ್ರು ಯಾರು ನಂಬೋದಿಲ್ಲ. ಏನಾದ್ರು ಹೇಳಿದ್ರೆ ಎಲ್ಲ ತಮಾಷೆಯಾಗೆ ತಗೋತಾರೆ. ಮಾಡ್ಲಿ, ಇವಾಗ ನಂಗೆ ತುಂಬಾ ಭಯ ಆಗ್ತಾ ಇದೆ, ಯಾವ ಟೈಮಲ್ಲಿ ಏನಾಗುತ್ತೋ. ಹೋದ್ರು ದೇವಿಯವರು ನನ್ನ ಹಿಂದೆ ಮುಂದೆನೇ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ದುರ್ಗಾ ಭಯ ಪಟ್ಕೊಂಡು ಓಡಾಡ್ತಾ ಇರ್ತಾಳೆ. ಮನೆಯವರಿಗೆಲ್ಲ ಎಷ್ಟೇ ಹೇಳಿದ್ರು ಯಾರು ನಂಬ್ತಾ ಇಲ್ಲ. ನಾನು ಅಂಬಿಕಾ ಅವ್ರನ್ನ ನೋಡಿದ್ದೀನಿ, ಅವ್ರ ಜೊತೆ ಮಾತಾಡಿದ್ದೀನಿ, ಅವರು ನನ್ನ ಜೊತೆ ಮಾತಾಡಿದ್ದಾರೆ ಅಂತ ಹೇಳಿದ್ರು. ಈ ಮನೆಯವ್ರು ಯಾರನ್ನ ನಾನು ಎಷ್ಟು ಹೇಳಿದ್ರು ನಂಬ್ತಾ ಇಲ್ಲ. ನಾನು ಏನ್ ಮಾಡ್ಲಿ, ಮಾತನ್ನ ಯಾರು ಕೇಳೋದಕ್ಕೆ ರೆಡಿನೇ ಇಲ್ಲ. ನೋಡಿದ್ರೆ ಅಂಬಿಕಾ ಅವರು ಈ ರೀತಿ ಹೇಳಿದ್ದಾರೆ. ಯಾಕೋ ತುಂಬಾ ಭಯ ಆಗ್ತಾ ಇದೆ. ಇಲ್ಲ, ಅದೇನೇ ಆಗ್ಲಿ, ಅಂಬಿಕಾ ಅವ್ರು ಹೇಳಿದ ವಿಷಯನೆಲ್ಲ ನಾನು ಬಾಸ್ ಎದುರುಗಡೆ ಹೇಳ್ಬಿಡ್ಲಾ? ಈಗ ಅವ್ರನ್ನ ಕೊಲೆ ಮಾಡಿದ್ದು ಈ ಮಾಯನೇ ಅಂತ ಹೇಳ್ಬಿಡ್ಲಾ? ದುರ್ಗಾ ಅನ್ಕೊಂತಾ ಇರ್ತಾಳೆ. ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.